ಬೆಟ್ಟದ ಬುಡದ ದೇವಾಲಯದ ಬಳಿ ಭಯಾನಕ ವಾಮಾಚಾರ. ಮೇಕೆ ಬಲಿ, ಮಡಿಕೆಗೆ ತಾಳಿ ಕಟ್ಟಿ ಬೆಚ್ಚಿ ಬೀಳಿಸುವಂತೆ ಪೂಜೆ. ಬೆಳ್ಳಂಬೆಳಗ್ಗೆ ಕೃತ್ಯ ಕಂಡು ಬೆಚ್ಚಿ ಬಿದ್ದ ಸ್ಥಳೀಯರು. ನಾವು 21ನೇ ಶತಮಾನದಲ್ಲಿದ್ದೇವೆ. ಅಷ್ಟೇ ಯಾಕೆ ವೈಜ್ಞಾನಿಕ ತಂತ್ರಜ್ಞಾನ ಯುಗದಲ್ಲಿ ಇದ್ದೇವೆ. ಈಗಿನ ಕಾಲದಲ್ಲೂ ಯಂತ್ರ ಮಂತ್ರವನ್ನು ಜನರು ನಂಬುವುದಿಲ್ಲ. ಆದರೆ ಇನ್ನು ಅದೆಷ್ಟೋ ಮಂದಿ ಇಂದಿಗೂ ಕೂಡ ಮೂಢನಂಬಿಕೆಯ ಅಂಧಕಾರದಲ್ಲಿ ಮುಳುಗಿದ್ದಾರೆ. ಎಐ ಯುಗದಲ್ಲೂ ಜನರು ಮೂಢನಂಬಿಕೆಯನ್ನು ನಂಬಿ ಸಿಕ್ಕ ಕಡೆ ವಾಮಾಚಾರ ಕೃತ್ಯಗಳನ್ನು ಮಾಡ್ತಾ ಇರೋದು ಜನರನ್ನು ಭಯ ಬೀಳಿಸುವಂತೆ ಮಾಡಿದೆ. ಸಾಮಾನ್ಯವಾಗಿ ಅಮಾವಾಸ್ಯೆ, ಹುಣ್ಣಿಮೆಯಂದು ರಸ್ತೆ ಮಧ್ಯೆ ನಿಂಬೆಹಣ್ಣು, ಮೊಟ್ಟೆ ಹೊಡೆದಿರೋದನ್ನ ನೋಡಿದ್ರೆ ಸಾಕು, ಆ ಪಾಪ ನಮಗೂ ಆಗುತ್ತೆ ಅಂತ ಜನರು ಹೆದರ್ಕೊಳ್ತಾರೆ. ಅಂಥದ್ರಲ್ಲಿ ಇಲ್ಲೊಂದು ಬೆಟ್ಟದ ಬುಡದ ದೇವಸ್ಥಾನದ ಬಳಿ ಯಾರೋ ಕಿಡಿಗೇಡಿಗಳು ಭಯಾನಕ ವಾಮಾಚಾರ ಮಾಡಿದ್ದು ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಅಷ್ಟಕ್ಕೂ ಈ ಭಯಾನಕ ವಾಮಾಚಾರ ಮಾಡಿರುವ ಘಟನೆ ಬೆಳಕಿಗೆ ಬಂದಿರುವುದು ತುಮಕೂರು ಜಿಲ್ಲೆಯಲ್ಲಿ. ಸಾಮಾನ್ಯವಾಗಿ ವಾಮಾಚಾರ ಸಮಾಜದಲ್ಲಿ ನಿಷಿದ್ಧ ಮಾಡಲಾಗಿದೆ. ಆದರೂ ಕೂಡ ತುಮಕೂರಿನಲ್ಲಿ ಆ ಒಂದು ಪ್ರದೇಶದಲ್ಲಿ ಮೇಕೆ ಬಲಿ ಕೊಟ್ಟು ಕುಡಿಕೆಗೆ ತಾಳಿ ಕಟ್ಟಿ ಕೂದಲು ಕಟ್ಟಿ ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಈ ದೃಶ್ಯಗಳನ್ನು ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ತುಮಕೂರು ನಗರ ಹೊರವಲಯದ ವಡ್ಡರಹಳ್ಳಿ ಗ್ರಾಮದಲ್ಲಿರುವ ಬನವಾಸಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಕೆಲ ಕಿಡಿಗೇಡಿಗಳು ರಾತ್ರೋರಾತ್ರಿ ಮೇಕೆ ಬಲಿ ಕೊಟ್ಟು ಭಯಾನಕವಾಗಿ ಮಾಟಮಂತ್ರ ಮಾಡಿ ಎಸ್ಕೇಪ್ ಆಗಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ವಡ್ಡರಹಳ್ಳಿ ಗ್ರಾಮದ ಬನವಾಸಿ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಮೇಕೆಯೊಂದನ್ನು ಬಲಿ ಕೊಟ್ಟಿರುವ ಗುರುತುಗಳು ಪತ್ತೆಯಾಗಿದ್ರೆ, ಮೇಕೆಯ ತಲೆಯನ್ನು ದೇವಸ್ಥಾನದ ಮುಂದೆ ಇಟ್ಟು ಅದರ ಸುತ್ತಲೂ ಪೂಜೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕುಡಿಕೆಯೊಳಗೆ ಬೇವಿನ ಸೊಪ್ಪು, ಕೂದಲು ಸೇರಿದಂತೆ ವಿವಿಧ ವಸ್ತುಗಳನ್ನು ತುಂಬಿ ಅದಕ್ಕೆ ಚಿನ್ನದ ತಾಳಿ ಕಟ್ಟಿ ಪೂಜೆ ಮಾಡಿದ್ದಾರೆ. ಜೊತೆಗೆ ಮಹಿಳೆಯರ ಬಟ್ಟೆಗಳನ್ನು ದೇವಸ್ಥಾನದ ಬಳಿ ಬಿಸಾಡಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ಮಾಮೂಲಿಯಂತೆ ಬೆಳಗ್ಗೆ ಗ್ರಾಮಸ್ಥರು ದೇವಸ್ಥಾನದ ಬಳಿ ಓಡಾಡುವ ವೇಳೆ ವಾಮಾಚಾರ ಮಾಡಿರುವ ಪ್ರಸಂಗ ಬೆಳಕಿಗೆ ಬಂದಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ದೇವಸ್ಥಾನದಂತಹ ಪವಿತ್ರ ಸ್ಥಳದಲ್ಲಿ ಈ ರೀತಿಯ ವಾಮಾಚಾರ ಮಾಡಿರುವುದು ಸ್ಥಳೀಯರಲ್ಲಿ ಹಲವು ಅನುಮಾನಗಳು ಮೂಡಿವೆ. ಕಳೆದ ವರ್ಷ ದೇವಸ್ಥಾನದ ಬಳಿ ನಿಧಿಗಾಗಿ ಬಂಡೆಯನ್ನು ಕೊರೆದು ಹೋಗಿದ್ರಂತೆ. ಈಗ ನಿಧಿಗಾಗಿ ಈ ರೀತಿಯ ವಾಮಾಚಾರ ಮಾಡಿದ್ದಾರಾ ಅಥವಾ ಬೇರೆ ಉದ್ದೇಶಕ್ಕೆ ಮಾಟಮಂತ್ರ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈಗಾಗಲೇ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಜೊತೆಗೆ ಈ ಭಾಗದಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ. ಮುಂದೆ ದೊಡ್ಡ ಅನಾಹುತ ಆಗುವ ಮುನ್ನ ಪೊಲೀಸ್ ಇಲಾಖೆ ಎಚ್ಚೆತ್ತು ವಾಮಾಚಾರ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಸರ್ ನಮಸ್ತೆ, ನಾವು ವಡ್ರಹಳ್ಳಿ ಅವರು, ತುಮಕೂರು ಕಸ್ಬಾ ವಡ್ರಹಳ್ಳಿ ಅಂತ. ವಡ್ರಹಳ್ಳಿನವರು ನಾವು ಇಲ್ಲಿ ನಮ್ಮ ಬ್ರದರು ಎಲ್ಲನ ಇಲ್ಲಿ ಶುದ್ಧ ಗಾಳಿ ಸೇವನೆಗೆ ಅಂತೇಳಿ ವಾಕಿಂಗ್ ಬರ್ತಾ ಇರ್ತಾರೆ. ಬಂದಾಗ ಇಲ್ಲಿ ವಾಮಾಚಾರ ಆಗಿರೋದು ಅವ್ರ ಕಣ್ಣಿಗೆ ಬಿದ್ದಿದೆ. ಒಂದು ಕುಡಿಕೆ ಮಾಡಿ ಅದಕ್ಕೆ ತಾಳಿನೆಲ್ಲ ಕಟ್ಟಿ ವಾಮಾಚಾರ ಮಾಡಿರ್ತಾರೆ, ಮರಿ ಎಲ್ಲ ಹೊಡೆದು. ಅದನ್ನು ನೋಡಿ ಭಯಭೀತರಾಗಿ ಬಂದು ನಮಗೆಲ್ಲ ಸುದ್ದಿ ಮುಡಿಸಿದ್ರು. ನಾವು ಬಂದು ನೋಡಿದಾಗ ಅದೇ ಥರ ಅಲ್ಲೇ ಇತ್ತು. ಆ ಮೇಕೆ ಹೆಂಗೆ ಕತ್ತರಿಸಿದ್ದಾರೆ ಹಂಗೆ ಇದೆ ಸರ್. ಏನೋ ಇಲ್ಲಿ ಚಿರತೆ ಬರುತ್ತೆ, ನರಿ ಬರುತ್ತೆ, ಕಾಡಬೇಕು ಎಲ್ಲ ಓಡಾಡ್ತವೆ, ಕರಡಿ ಎಲ್ಲನ, ಆದರೂ ಏನು ಮುಟ್ಟಿಲ್ಲ. ಆ ಥರ ಏನೈತಿ. ಇಲ್ಲಿ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅಂತ ಸ್ಕೂಲ್ ಇದೆ ಮೇಲೆ. ಆ ಸ್ಕೂಲ್ ಹತ್ರ ದಿನ ಒಂದು 500 ಹುಡುಗರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಇದೇ ದಾರಿಲಿ. ಇಲ್ಲಿ ವಾಮಾಚಾರ ಮಾಡೋದು ಇವತ್ತು ಈ ಥರ ಆಗೈತೆ, ಮುಂದೆ ಏನೋ ಬೇರೆ ಥರ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸರ್ ನಮಗೆ. ಸರ್ ಇದು ಇವರೆಲ್ಲ ಯಾರೋ ನಿಧಿಗಳರು ಅನ್ನಿಸ್ತತೆ. ಒಂದು ಲೆಕ್ಕಾಚಾರಕ್ಕೆ ಹೋದ್ಸತಿ ದೇವಸ್ಥಾನದ ಬಂಡೆ ಎಲ್ಲ ಕೊರೆದು ನಿಧಿ ಕಳ್ಳತನ ಮಾಡೋದಕ್ಕೆ ಅಂತೇಳಿ ಬಂದಿದ್ರು. ಇವತ್ತೇನೋ ಮರಿ ಕಡ್ದು ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ ಹೋಗಿದ್ದಾರೆ ಲೇಡೀಸ್ದು. ಈಗ ಮುಂದೆ ಏನನ ಯಾರನ್ನ ತಗೊಂಬಂದು ನರಬಲಿ ಏನನ ಕೊಟ್ಟರೆ ತಿರ್ಗಾ ನಮ್ಮ ಗ್ರಾಮಸ್ಥರು ಸುಮ್ಮನೆ ಕೆಟ್ಟ ಹೆಸರಾಗುತ್ತೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆನವರಾಯಿತು ಇದ್ರ ಜವಾಬ್ದಾರಿ ತಗೊಂಡು ಯಾರು ತನಿಖೆ ಮಾಡ್ಬೇಕು ಇದ್ರ ಬಗ್ಗೆ. ಸರ್ ಅದೇ ಇಲ್ಲಿ ಏನೋ ಮರಿಯೇನೋ ಕಡ್ದು ತಾಳಿ, ಕುಡಿಕೆ, ಆಮೇಲೆ ಆ ದೇವಸ್ಥಾನದ ಹತ್ರ ಒಂದು ತುಳಸಿ ಗಿಡನೂ ನೆಟ್ಟೋಗಿದ್ದಾರೆ ನೈಟಲ್ಲಿ.
ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ತನಿಖೆ ಮಾಡಿಸಿ. ಅದೇನೇ ಆಗ್ಲಿ, ತಂತ್ರಜ್ಞಾನದ ಯುಗದಲ್ಲಿ ವಾಮಾಚಾರ ನಿಷೇಧ ಆಗಿದ್ರೂ ಕೂಡ ಕೆಲವರು ಅಡ್ಡದಾರಿ ಹಿಡಿದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿದ್ದಾರೆ. ಇಂತಹ ಕೃತ್ಯಗಳಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಜನರನ್ನು ಮೌಢ್ಯತೆಯಿಂದ ಕಾಪಾಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.